ಅದ್ಭುತವಾಗಿ ಸಮಗ್ರವಾಗಿ ಈ ಒಂದು ಪ್ರಾರ್ಥನೆಯನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ರೋಹಿತ್ ಬಡಿಯಲ್ ಅವರಿಗೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈಗ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ಸ್ವಾಗತ ಸುಸ್ವಾಗತವನ್ನು ಹೇಳ್ತಾ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರ್ತಕ್ಕಂಥ ಶ್ರೀ 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 ಬಾಲಜ್ಯೋತಿ ಪ್ರಕಾಶ್ ಮಹಾರಾಜರ ಸುಕ್ಷೇತ್ರದ ಇವರಿಗೆ ಈ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಅದಕ್ಕೆ ನಮ್ಮ ಶಿಕ್ಷಕರ ಸಂಘದ ಇನ್ನೂರು ನಿರ್ದೇಶಕರು ಅಬ್ದುಲ್ ಸಹೋದರರಾಗಿರ್ತಕ್ಕಂಥ ಸೀತಾರಾಮ ಬಂಡಿ ಸರ್ ಕೂಡ ಅವರು ಕೂಡ ಉತ್ಪೂರ್ವವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ಜೊತೆಗೆ ಈ ಒಂದು ಜಂಟಿ ಪಕ್ಷದ ಕ್ರಿಯಾಶೀಲ ಸಿಆರ್ಪಿ ಸಂಘಟಕರಾಗಿರ್ತಕ್ಕಂಥ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಉತ್ಪೂರ್ಣವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅವರು ಕೂಡ ವೇದಿಕೆ ನಡೆಸ್ಕೊಡ್ಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಸರ್. ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ತಾಲೂಕಿನ ಹಳೆಯ ಸಮಾಜದ ಅಧ್ಯಕ್ಷರು ಆತ್ಮೀಯ ಮಾರ್ಗದರ್ಶಕರಾಗಿರ್ತಕ್ಕಂಥ ವಲ್ಲಭ ಕಟ್ಟಿಮನಿ ಸ್ವಾಮಿ ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಉತ್ಪೂರ್ಣವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದೀನಿ.
ನಡೀತಾ ಇರುವುದು ತಾವೆಲ್ಲರೂ ಸಾಕ್ಷಿಯಾಗಿ ನಿಂತಿದ್ದೀರಿ. ದಾರಿಯಿಂದ ದೂರವಾದರು ಹೃದಯದಿಂದ ಬಹಳ ಹತ್ತಿರ ನನಗ. ದಾರಿಯಿಂದ ದೂರವಾದರು ಹೃದಯದಿಂದ ಹತ್ತಿರವಾದಂತಹ ಮಾಮನೆ ಬಸವಂತಣ್ಣ ವಾಗ್ಮೋಳಿಸರು ಅವರು ನಾನು ಒಂದೇ ದಿವಸ ಅಪಾಯಿಂಟ್ಮೆಂಟ್ ಆರ್ಡರ್ ತಗೊಂಡು
ದಕ್ಷಿಣ ಕನ್ನಡ ಜಿಲ್ಲೆ ಅವರು ಸುಳ್ಯ ತಾಲೂಕಿನಲ್ಲಿ, ನಾನು ಪುತ್ತೂರು ತಾಲೂಕಿನಲ್ಲಿ. ಸುಳ್ಯದಲ್ಲಿ ಅಲ್ಲಿ ಒಂದು ಪಂಜ ಅಂತ ಒಂದು ಕ್ಷೇತ್ರ ಬರ್ತದೆ. ಆ ಪಂಜದ ಹತ್ತಿರ ಕುತ್ಕುಂಜ ಶಾಲೆ. ಆ ಕುತ್ಕುಂಜ ಶಾಲೆಯಲ್ಲಿ 1996ರಲ್ಲಿ ನೇಮಕಾತಿಯನ್ನು ಹೊಂದಿ 4 ವರ್ಷ ತನಕ ಅವರು ಅಲ್ಲಿ ಇದೀ ತಾನೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಗ್ರಾಮದ ಖ್ಯಾತ ಜವಳಿ ವ್ಯಾಪಾರಿಗಳು ಆಗಿರ್ತಕ್ಕಂಥ ಕಾಶಿನಾಥ್ ಗಿರೀಶ್ ಸರ್ ಕೂಡ ಈ ವೇದಿಕೆ ಹಂಚ್ಕೋಬೇಕಂತ ಹೇಳಿದ್ದಾರೆ. ಕಾಶಿನಾಥ್ ಗಿರೀಶ್ ಸರ್ ಬರ್ಸಿ. ಕಂಚಿನಡಕ ಶಾಲೆಗೆ ಅವರು ಪ್ರಥಮವಾಗಿ ಆ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಾರೆ. 4 ವರ್ಷದ ತನಕ ಅಲ್ಲಿ ಸೇವೆಯನ್ನು ಸಲ್ಲಿಸಿ ಪುನಃ ಅವರು ಸರ್ಕಾರಿ ಶಾಲೆ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದ ಸಮೀಪ ಕಂಚಿನಡಕ ಶಾಲೆಯಲ್ಲಿ ಅಲ್ಲಿಯೂ ಕೂಡ ಅವರು ಸುಮಾರು 8 ವರ್ಷದ ತನಕ ಅಲ್ಲಿ ಸೇವೆಯನ್ನು ಸಲ್ಲಿಸಿ ಪುನಃ ನಮ್ಮ ಅಂತರ್ ಜಿಲ್ಲೆಯಿಂದ ಬಿಜಾಪುರ ಜಿಲ್ಲೆಗೆ ನಾವು ಸಿಂದಗಿ ತಾಲೂಕಿಗೆ ಅಡಿಗೆನಾಳ ಶಾಲೆಗೆ ಬಂದು ಅಲ್ಲಿ ಸುಮಾರು 20 ವರ್ಷಗಳ ತನಕ ಸೇವೆಯನ್ನು ಅವರು ಬಹಳ ಉತ್ತಮವಾಗಿ ಅವರು ಅಲ್ಲಿ ಸಲ್ಲಿಸಿದ್ದಾರೆ. ಬಸವಂತ ವಾಗ್ಮೂರ್ ಸರ್ ಅವರು ನೇರ ನುಡಿ, ಅವರ ಮಾತು ಯಾವಾಗಲೂ ನೇರ ನುಡಿ, ಸರಳ ವ್ಯಕ್ತಿತ್ವ ಮತ್ತು ಸಮಯ ಪರಿಪಾಲಕರು. ನಾವು ಅಲ್ಲಿ ಶಿಸ್ತಿನ ಜಿಲ್ಲೆಯಿಂದ ಸುಮಾರು ಅವರು ಒಂದೇ ಜಿಲ್ಲೆಯಲ್ಲಿ ಕೂಡ ನಾವು ಸೇವೆಯನ್ನು ಸಲ್ಲಿಸಿದ್ದೇವೆ. ಬಹಳ ನನಗೆ ಹತ್ತಿರವಾಗಿ ಅವರು ನಾನು ಅನೇಕ ಕಾರ್ಯದಲ್ಲಿ ಕೆಲಸ ಕಾರ್ಯಗಳನ್ನು ಕೈಗೊಂಡಿದ್ದೇವೆ. ಅವರು ಶಾಲಾ ವೃತ್ತಿ ಜೀವನವನ್ನ ಹಡಗಿನಾಳ ಶಾಲೆಯಲ್ಲಿ ಸುಮಾರು 20 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ. ಆ ಊರಿನಲ್ಲಿ ಅವರಿಗೆ ಒಂದು 2 ತಿಂಗಳಾದರೂ ಕೂಡ ಬಿಡ್ತಾ ಇರಲಿಲ್ಲ. ನೀವು ಹೋಗಬೇಡಿ ಸರ್ ಅಂತ ಹೇಳಿದ್ರು. ಯಾಕೆ ನೀವು ಹೋಗ್ತೀರಿ? ಆ ಶಾಲೆಯಿಂದ ಏಕಕಾಲಕ್ಕೆ 4 ಜನರಿಗೆ ವರ್ಗಾವಣೆ ಆಯ್ತು. ಆ 4 ಜನ ವರ್ಗಾವಣೆಯಲ್ಲಿ ಇವರಿಗೆ ಬಸವಂತ ವಾಗ್ಮೂರ್ ಸರಿಗೆ ನಾನು ದುಡಿದಿಲ್ಲ ಅಂತ ಹೇಳಿದ್ರು. ಅಲ್ಲಿ ಪುನಃ ಮತ್ತೆ ಅಲ್ಲಿ SDMC ಅಧ್ಯಕ್ಷರು ಊರವರು ಎಲ್ಲ ಸೇರಿಕೊಂಡು ನಾನು ಹೇಳಿದೆ, ಈ ಶಾಂತಿನಗರ ಶಾಲೆ ಒಂದು ಪೋಸ್ಟ್ ಖಾಲಿ ಇದೆ, ನೋಡ್ರಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದ ನನ್ನ ಹಿರಿಯರು, ಮಾರ್ಗದರ್ಶಕರು, ಗುರುಗಳು ಆಗುತ್ತಾರೆ ಶ್ರೀಯುತ ಜ್ಯೋತಿ ಪ್ರಕಾಶ್ ಮಹಾರಾಜರ ಅವರುಗಳಲ್ಲಿ ನಾವು ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವೇದಿಕೆಯ ಮೇಲೆ ಆಶೀರ್ವಾದ ಅನೇಕ ಜನ ನನ್ನ ಆತ್ಮೀಯ ಎಲ್ಲ ಸ್ನೇಹಿತರಿದ್ದಾರೆ. ಅವರೆಲ್ಲರ ಹೆಸರು ತಗೊಳ್ಳೋದ್ರಿಂದ ಮತ್ತೆ ಟೈಮ್ ವಿಳಂಬ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ವಿವಿಧ ಶಿಕ್ಷಕರಾಗಿಕೊಂಡು ವಿವಿಧ ಹುದ್ದೆಗಳಾಗಿ ಅಲಂಕರಿಸಿಕೊಂಡಂತ ಅನೇಕ ಸಂಘಟಕರೇ ಹಾಗೂ ಸಮಾಜದ ಅಧ್ಯಕ್ಷರೇ, ಸಮಾಜದ ಬಂಧು ಭಗಿನಿಯರೇ, ಬಸವಂತ ವಾಗ್ಮೂರ್ ಅವರ ಗೆಳೆಯರ ಭಾಗದವರೇ, ಒಡನಾಡಿಗಳೇ, ಅವರೊಂದಿಗೆ ಸೇವೆ ಸಲ್ಲಿಸಿದಂತ ಬಂಧು ಭಗಿನಿಯರೇ, ಅದರಲ್ಲಿ ಅವರ ಅಭಿಮಾನಿಗಳೇ, ಎಲ್ಲರಿಗೂ ಕೂಡ ತುಂಬ ಹೃದಯದ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ನಾನೇನ್ ಹೆಚ್ಚಿಗೆ ಮಾತಾಡಿಸುವಾಗ ಒಡನಾಟದ ಬಗ್ಗೆ ಅವ್ರ ವ್ಯಕ್ತಿತ್ವದ ಬಗ್ಗೆ ಹೆಚ್ಚು ಮಾತಾಡಿದ್ದಾರೆ. ಆದ್ರೆ ಅವರೇ ನಡ್ಕೊಂಡಂತ ಒಂದು ಪರಿಚಯ ಅದ. ಅವರು ನಾವು ಹಳೆಯ ಬೀಗರು, ನಮ್ಮ ಅಜ್ಜನ ಕಡೆಯಿಂದ ಬಹಳ ಹತ್ತಿರದವರು ಬಸವಂತ ವಾಗ್ಮೂರ್ ಅವರು ನಾವು ಒಟ್ಟಿಗೆ ಸಂಗಮೇಶ್ವರ ಕಾಲೇಜಿನಲ್ಲಿ ಓದಿದವರು. ಮುಂದೆ ಕೊನೆತನ ಅವ್ರ ಶಿಕ್ಷಣವನ್ನು ಪೂರ್ತಿ ಸಂಗಮೇಶ್ವರ ಕಾಲೇಜಿನಲ್ಲಿ ಅಥವಾ ಚರ್ಚಾಣದಲ್ಲೇ ಮುಗಿಸಿದ್ರು. ಬಸವಂತ ಚೇರಪ್ಪ ವಾಗ್ಮೂರ್ ಮಲ್ಲಮ್ಮ ತಾಯಿಯ ಉದರದಿಂದ 25/1966 ಜನಿಸಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು MPS ಚರ್ಚಾಣದಲ್ಲೇ 1ರಿಂದ 7 ಪ್ರೌಢ ಶಿಕ್ಷಣವನ್ನು ಕೂಡ ಅದೇ ಚರ್ಚಾಣದ ಸಂಗಮೇಶ್ವರ SSN ಕಾಲೇಜಿನಲ್ಲಿ 8ರಿಂದ 10 ಓದಿ
PUC ಕೂಡ ಅದೇ ಕಾಲೇಜಿನಲ್ಲಿ ಮುಗಿಸ್ಕೊಂಡು ITC ಮಾಡಿ ಮುಂದೆ ಪದವೀಧರರು ಕೂಡ ಆದ್ರು. ಮುಂದೆ ವೃತ್ತಿ ಜೀವನ ಮಾತ್ರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಾರಂಭ ಆಯಿತು. ತಮ್ಮ ಖಾಸಗಿ ವೃತ್ತಿಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯಂ ಪಂಜೆ ಖಾಸಗಿ ಹಿರಿಯ ಪ್ರಾಥಮಿಕ ಕುತ್ತುಂಜ 1996ರಿಂದ 1999ರವರೆಗೆ ಸುಮಾರು 4 ವರ್ಷಗಳವರೆಗೆ ಅಲ್ಲಿ ಪೂರೈಸಿ ಮುಂದೆ ಸರ್ಕಾರಿ ಸೇವೆ ಪ್ರಾರಂಭ ಆಯಿತು. ಅದು 1999ರಿಂದ ಸರ್ಕಾರಿ ಗಂಡು ಮಕ್ಕಳ ಸೇವೆ ಗಂಚಿನಳ್ಳಿ ಧರ್ಮಸ್ಥಳ ಬೆಳ್ತಂಗಡಿ 2024ರಿಂದ ಆಮೇಲೆ 2024ರಿಂದ ಸಿಂದಗಿ ತಾಲೂಕಿನ SPS ಹಡಿಗನಳದಲ್ಲಿ ಸೇವೆ ಸಲ್ಲಿಸಿದ್ದು. 2024ರಿಂದ ಚರ್ಚಣ ತಾಲೂಕಿನ LBS ಶಾಂತಿನಗರ ದೇವರದಲ್ಲಿ. ಹೀಗಾಗಿ ಒಟ್ಟು 28 ವರ್ಷ 6 ತಿಂಗಳ ಸೇವೆಯನ್ನು ಸಲ್ಲಿಸಿದಂತ ಶ್ರೀಯುತ ಬಸವಂತ ಬಾಗ್ಮಾರೆ ಸರ್ ಅವರಿಗೆ ಇಬ್ಬರು ಗಂಡು ಮಕ್ಕಳು, ಇವರು ಬ್ಯಾಂಕ್ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಂತರ ತಮ್ಮ ಶಿಕ್ಷಕ ವೃತ್ತಿಯನ್ನು ಬಸವಂತ ಬಾಗ್ಮಾರೆ ಅವರು ತಮ್ಮ ಶಿಕ್ಷಕ ವೃತ್ತಿಯನ್ನು 28 ವರ್ಷಗಳವರೆಗೆ ಪೂರ್ಣಗೊಳಿಸಿ ನಿವೃತ್ತಿ ಜೀವನಕ್ಕೆ ಕಾಲಿಡುತ್ತಿರುವ ಬಸವಂತ ಬಾಗ್ಮಾರೆ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ನಿಮ್ಮೆಲ್ಲರ ಪರವಾಗಿ ಸಲ್ಲಿಸ್ತಾ, ತಮ್ಮ ಸುದೀರ್ಘ ಸೇವಾವಧಿಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಸಂಸ್ಕಾರ ಮತ್ತು ಉತ್ತಮ ಶಿಕ್ಷಣವನ್ನು ಬೋಧಿಸಿ ಸಮಾಜಕ್ಕೆ ಉತ್ತಮ ನಾಗರಿಕರನ್ನಾಗಿಸಿದ ಕೀರ್ತಿ ನಿಮ್ಮದು. ನಿಮ್ಮ ಸೇವೆ, ಮಾರ್ಗದರ್ಶನ ಮತ್ತು ಸಮರ್ಪಣಾ ಭಾವ ಸದಾ ವಿದ್ಯಾರ್ಥಿಗಳ ಹಾಗೂ ಸಮಾಜದ ಎಲ್ಲರ ಮನಸ್ಸಿನಲ್ಲಿ ಸ್ಥಿರವಾಗಿ ಉಳಿಯಲಿ. ನಿಮ್ಮ ವಿಶ್ರಾಂತಿ ಬದುಕು ಚೆನ್ನಾಗಿರಲು ದೇವರ ಆರೋಗ್ಯ ಮತ್ತು ಆಯುಷ್ಯ ಚೆನ್ನಾಗಿ ಕರುಣಿಸಲಿ. ತಾವು ಇನ್ನು ಮುಂದೆ ಸದಾಕಾಲ ಯಾವತ್ತೂ ನವರತ್ತ ಇರಲಿ ಎಂದು ಹಾರೈಸುತ್ತೇವೆ. ನಿಮಗೂ ನಿಮ್ಮ ಕುಟುಂಬದವರಿಗೂ ಹಾಗೂ ನಿಮ್ಮ ಪರಿವಾರದವರಿಗೂ ದೇವರು ಸದಾ ಒಳ್ಳೆಯದನ್ನು ಮಾಡಲಿ ಎಂದು ಶುಭ ಹಾರೈಸುತ್ತೇವೆ. ಕನ್ನಡ ಶಾಲಾ ಶಿಕ್ಷಕರಾಗಿ ವಿದ್ಯಾರ್ಥಿಗಳಿಗೆ ತಂದೆ ತಾಯಿಯಿಂದ ಪ್ರೀತಿಯಿಂದ ಜ್ಞಾನವನ್ನು ನಾಳೆ ಅವರ ಬದುಕನ್ನು ರೂಪಿಸಲು ನಮಗೆ ಗೌರವಪೂರ್ವಕ ನಿವೃತ್ತಿ ಜೀವನದ ಹಾರ್ದಿಕ ಅಭಿನಂದನೆಗಳು. 3 ದಶಕಗಳ ಕಾಲ ಸಾವಿರಾರು ಮಕ್ಕಳ ಭವಿಷ್ಯ ರೂಪಿಸಿದ ನಿಮ್ಮ ಸೇವೆ ಅನನ್ಯ. ಕಪ್ಪು ಹೊಲಿಗೆಯ ಮುಂದೆ ನಿಂತು ನೀವು ಚೆಲ್ಲಿದ ಬೆಳಕಿನಲ್ಲಿ ಎಷ್ಟೋ ವಿದ್ಯಾರ್ಥಿಗಳ ಬದುಕು ಬೆಳಕಾಗಿವೆ. ನಿಮ್ಮ ತಾಳ್ಮೆ, ಪ್ರೀತಿ, ಶಿಸ್ತು ಹಾಗೂ ಜಿಲ್ಲಾ ಸಂಘಟನೆ, ರಾಜ್ಯ ಸಂಘಟನೆಯಲ್ಲಿ ತಮ್ಮ ಕಾರ್ಯ ಶ್ಲಾಘನೀಯ. ಶಿಕ್ಷಕರಿಗೂ ಕೂಡ ಮಾರ್ಗದರ್ಶಿಯಾದ ತಾವು ವಯೋನಿವೃತ್ತಿಯ ಮೂಲಕ ಶಾಲೆಯ ಜವಾಬ್ದಾರಿಯಿಂದ ಬಿಡುಗಡೆ ಹೊಂದುತ್ತಿದ್ದೀರಿ. ಆದರೆ ಗುರು ಎಂದಿಗೂ ನಿವೃತ್ತರಾಗುವುದಿಲ್ಲ. ನೀವು ಕಲಿಸಿದ ಪಾಠ, ನೀಡಿದ ಸಂಸ್ಕಾರ ಸದಾ ನಿಮ್ಮೊಂದಿಗಿರುತ್ತದೆ. ಅದರಂತೆ ಶಿಕ್ಷಕರೆಂದರೆ ಅಸಂಖ್ಯಾತ ವಿದ್ಯಾರ್ಥಿಗಳ ಬೆಳವಣಿಗೆ ವಿವಿಧ ಹಂತಗಳ ಮೂಲಕ ಮಾರ್ಗದರ್ಶನ ನೀಡುವ ಮತ್ತು ಪ್ರಪಂಚದ ಮಾರ್ಗಗಳ ಬಗ್ಗೆ ಜ್ಞಾನೋದಯ ನೀಡುವ ತತ್ವಜ್ಞಾನಿ. ಶಿಕ್ಷಕರು ವಿದ್ಯಾರ್ಥಿಗಳ ಜ್ಞಾನ ಮತ್ತು ಕೌಶಲ್ಯ ಮಟ್ಟವನ್ನು ಮತ್ತು ಆತ್ಮವಿಶ್ವಾಸವನ್ನು ಸುಧಾರಿಸಲು ಸಹಾಯ ಮಾಡುತ್ತಾರೆ. ವಿದ್ಯಾರ್ಥಿಗಳು ಸಮಾಜದಲ್ಲಿ ಯಶಸ್ಸನ್ನು ಪಡೆಯಲು ಸರಿಯಾದ ಆಕಾರದಲ್ಲಿ ವಿದ್ಯಾರ್ಥಿಗಳನ್ನು ರೂಪಿಸುತ್ತಾರೆ. ಮಕ್ಕಳು ತಮ್ಮ ಪೋಷಕರನ್ನು ಹೊರತುಪಡಿಸಿ ಶಿಕ್ಷಕರೊಂದಿಗೆ ಇಡೀ ದಿನ ಹೆಚ್ಚಿನ ಸಮಯವನ್ನು ಕಳೆಯುತ್ತಾರೆ. ಮುಂದೆ ಮಕ್ಕಳು ಉದ್ಯೋಗಿಗಳಾಗಬೇಕೆಂದು ಮಕ್ಕಳಿಗೆ ಒಳ್ಳೆಯ ಮಾರ್ಗದರ್ಶನ ನೀಡುವ ಮೂಲಕ ಶಿಕ್ಷಕ ಸಮಾಜಕ್ಕೆ ಸೇವೆ ಸಲ್ಲಿಸುತ್ತಾರೆ. ಇಂದು ದೊಡ್ಡ ದೊಡ್ಡ ಅಧಿಕಾರಿ ಹುದ್ದೆಯಲ್ಲಿರುವವರು, ದೇಶ ಮತ್ತು ರಾಜ್ಯವನ್ನು ಆಳುವವರು, ಜಗತ್ತು ಮತ್ತು ದೇಶ ಆಳುತ್ತಿರುವವರು ಶಿಕ್ಷಕರು ಹೇಳಿಕೊಟ್ಟ ವಿದ್ಯೆ ಮತ್ತು ಅವರು ಹೇಳಿಕೊಟ್ಟ ಉಪದೇಶಗಳಿದ್ದರೆ. ಆದ್ದರಿಂದ ಒಬ್ಬ ವಿದ್ಯಾರ್ಥಿಗೆ ವಿದ್ಯೆಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ವಿದ್ಯೆ ಹೊಂದಿದ್ದರೆ ಇವರಂತೆ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ನೀವು ಕೂಡ ಜಗತ್ತನ್ನೇ ಗೆಲ್ಲಬಹುದು ಅಂತ ಹೇಳ್ತಾ, ದೇವರು ಅವರಿಗೆ ಬಸವಂತ ಬಾಗ್ಮಾರೆಯವರಿಗೆ ಆಯುರ ಆರೋಗ್ಯ ಭಾಗ್ಯ ಸುಖ ಶಾಂತಿ ಕರುಣಿಸಲಿ ಎಂದು ಇನ್ನೊಂದು ಶುಭ ಹಾರೈಸುತ್ತಾ ನನ್ನೆರಡು ಮಾತುಗಳಿಗೆ ವಿರಾಮ ಮಾಡುತ್ತೇನೆ. ಇಲ್ಲಿವರೆಗೂ ಅವರ ಸಮಗ್ರವಾಗಿರ್ತಕ್ಕಂಥ ಪರಿಚಯವನ್ನ ಮುಂದೆ ತಿಳಿಸಿರ್ತಕ್ಕಂಥ ಮೊನ್ನೆ HS ಗೋಪಾಲ್ ಸರ್ ಅವರಿಗೆ ಮಾಜಿ ಅಧ್ಯಕ್ಷರು, ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಶ್ರೀ SS ಪಾಟೀಲ್ ಸರ್ ಅವರು ಒಂದೆರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತಿನ BK ವಾಗ್ಮೋರೆ ಬಸವಂತ ವಾಗ್ಮೋರೆ ಅವರ ವೃತ್ತಿಯಿಂದ ನಿವೃತ್ತಿಯಾದ ಪ್ರಯುಕ್ತ ಅಭಿನಂದನಾ ಸಮಾರಂಭದ ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಪೂಜ್ಯ ಶ್ರೀ ಬಾಲಯೋಗಿ ಪ್ರಕಾಶ್ ಮಹಾರಾಜರ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ, ವೇದಿಕೆಯ ಮೇಲೆ ಉಪಸ್ಥಿತ ಇರತಕ್ಕಂಥ ಎಲ್ಲ ಸಂಘದ ಪದಾಧಿಕಾರಿಗಳೇ, ಹಳೆಯ ಸಮಾಜದ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಸಮಾಜ ಬಾಂಧವರೇ ಹಾಗೂ ನಮ್ಮ ಚರ್ಚಣ ವಲಯದ ಸಮಸ್ತ ಗುರು ವೃಂದವೇ ಹಾಗೂ ತಾಯಿಯಂದರೆ, ಬಸವಂತ ವಾಗ್ಮೋರೆ ವೃತ್ತಿಯಿಂದ ನಿವೃತ್ತಿ ಇದ್ದಾರೆ. ಆದ್ರೆ ಪ್ರವೃತ್ತಿಯಿಂದ ನಿವೃತ್ತಿ ಆಗಕ್ಕೆ ಸಾಧ್ಯ ಇಲ್ಲ. ಆ ಪ್ರವೃತ್ತಿ, ಆ ಕಲಿಸುವ ಪ್ರವೃತ್ತಿ ನಿರಂತರವಾಗಿರ್ಬೋದು. ಕೆಲವೊಂದು ಜನ ತಿಳ್ಕೊಂತಾರೆ ವೃತ್ತಿಯಿಂದ ನಿವೃತ್ತಿ ಆದ್ಮೇಲೆ ಮುಗಿತು ನಮ್ಮದು ಈಗೆಲ್ಲ ಅಂತೇಳಿ ಗಾಬರಿ ಆಗ್ತಾರೆ. ಕೆಲವೊಂದು ಜನ
ನಿವೃತ್ತಿ ಆದ ಕೂಡಲೇ ಕೆಲವೊಂದ್ ಜನ ಹಿಂಗಾಗಿ ಪೂರ್ತಿ ಚಿಂತೆ ಮಾಡಿ 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 ಕೆಲವೊಂದ್ ಜನ ಯಾವ ಚಿಂತೆ ಮಾಡಲಾರ್ದ್ರೆ ಪರಿಣಾಮದಂಗ ಆಗ್ಯಾರ ನಮ್ಮಲ್ಲಿ. ಆ ಬಸವಂತ ನಮ್ಮ ವಾಘಮೋರಿ ಅವರು ಸಹಿತ ಇದೆಲ್ಲ ಮುಗಿತೀನಿ ಹ್ಯಾಂಗ ಅಂತ ಹೇಳಿ ಆಗ್ಲಾರ್ದೇ ಇನ್ನು ಮ್ಯಾಲ ಹೊಸ ಜೀವನ ಪ್ರಾರಂಭ ನಿಮ್ಮದು. ಆಗಲೇ ಸನ್ಮಾನ ಮಾಡುವಂದ್ರೆ ಶ್ರೇಷ್ಠ ಐತಿ ಅಂತ ಹೇಳಿದ್ರು ಅವ್ರು. ಇಲ್ಲ ನಿಮ್ಗೆ 60 ವರ್ಷಕ್ಕೆ ನೀವು ಮಕ್ಕಳು ಮದುವೆ ಆದಂಗೆ ಐತಿ. ಇನ್ನು ಹೊಸ ಜೀವನ ಪ್ರಾರಂಭ. ಈ ಹೊಸ ಜೀವನ ಬಹಳ ಮಜಾ ಇರ್ತದೆ. ಇಲ್ಲಿಯವರೆಗೆ ಮಕ್ಕಳ ಜೊತೆ ಬಹಳಷ್ಟು ನಾವು ಒಡನಾಡಿಗಳಾಗಿ ಶಿಕ್ಷಣ ರಂಗದಲ್ಲಿ ಸೇವೆ ಸಲ್ಲಿಸುತ್ತಾ ಮನೆ ಕಡೆ ಹೆಚ್ಚು ಗಮನ ಕೊಡಕ್ಕಾಗಿರಂಗಿಲ್ಲ. ನಮ್ಗೆ ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿ ಕೊಡೋದಾಗಿರಂಗಿಲ್ಲ, ಹೆಂಡತಿ ಬಗ್ಗೆ ಹೆಚ್ಚು ಕಾಳಜಿ ಕೊಡೋದಾಗಿರಂಗಿಲ್ಲ. ಇನ್ನು 60 ಆ ಪ್ರೀತಿ ಇಮ್ಮಡಿ ಆಗ್ತದೆ, ಗಂಡ ಹೆಂಡತಿ ಪ್ರೀತಿ. ವಯಸ್ಸಾದವಳಿಗೆ ಗಂಡ ಹೆಂಡತಿ ಪ್ರೀತಿ ಹೆಚ್ಚು ಸುಮಧುರವಾಗೋದು. ವಯಸ್ಸಿನಾಗಿನ ಜಗಳಿರ್ತಾವ, ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಗದ್ದಲ ಆಗ್ತಿರ್ತಾವ. ಒಂದ್ ಸ್ವಲ್ಪ ಹೆಂಡತಿ ಬೈದು, ಒಂದ್ ಸ್ವಲ್ಪ ಗಂಡ ಬೈದು ಅಂತೇಳಿ ಬಹಳ ಕಾಳಜಿ ಬರ್ತದೆ. ನಿವೃತ್ತಿ ಆದವರು ಆ ನಿವೃತ್ತಿ ಜೀವನ ನೀವು ಸುಖಕರವಾಗಲಿ ಅಂತೇಳಿ ನಾವು ಚರ್ಚೆನ ತಾಲೂಕಿನ ಸಮಸ್ತ ಶಿಕ್ಷಕರ ಬಳಗ ಸಲ್ಲಿಸ್ತಾ ಇದ್ದೇವೆ. ಈ ಗುರು ವೃತ್ತಿ ಅನ್ನೋದು ಬಹಳಷ್ಟು ಶ್ರೇಷ್ಠವಾದಂತ ವೃತ್ತಿ. ನಾವು ಮೊನ್ನೆ ಮಾತಾಡ್ತಿದ್ವಿ ಒಬ್ಬರ ಜೊತೆ, ಇನ್ನೇನೆ ಮೊನ್ನೆ ಅಲ್ಲ ನೀನೇನೆ, ಅದು ಬರೋದವರೇ ಅವರ ಅರ್ಜುನ ಮೇತ್ರಿ ಅಂತೇಳಿ ಸಿಂಡಿಕೇಟ್ ಬ್ಯಾಂಕ್ ಸೆಕ್ಯೂರಿಟಿ ಗಾರ್ಡ್ ಅಂತ ಅವರು. ಬಹಳ ನೀವು ಯಾವ ಬೇಕಾದ ನೌಕರಿ ಮಾಡ್ಬೋದ್ರಿ, ಅವ್ರ ಬ್ಯಾಂಕ್ನ ಮಾತ್ರ ನೌಕರಿ ಮಾಡಬಾರ್ದು ಅಂತ ಅಂತಿದ್ರು ಅವರು. ಟೈಮ್ ಟು ಟೈಮ್ ಹೋಗ್ಬೇಕು, ಟೈಮ್ ಟು ಟೈಮ್ ಬರಬೇಕು. ಮೇಲಾಧಿಕಾರಿಗಳ ಕಿರಿಕಿರಿ, ಗ್ರಾಹಕರ ಕಿರಿಕಿರಿ ಬಹಳಷ್ಟು ಇರ್ತದ ಅಂತ ಹೇಳಿ ಅವಾಗ ಒಂದು ಮಾತಂದ್ರು ಅವರು, ಅತ್ಯಂತ ಶ್ರೇಷ್ಠವಾದಂತ ನೌಕರಿ ಯಾವ್ದಾದ್ರು ಇದ್ರ, ಪವಿತ್ರವಾದಂತ ನೌಕರಿ ಯಾವ್ದಾದ್ರು ಇದ್ರೆ ಅದು ಶಿಕ್ಷಕ ವೃತ್ತಿ ಅಂತ ಹೇಳಿ. ಅಂತ ಪವಿತ್ರವಾದಂತ ಶಿಕ್ಷಕ ವೃತ್ತಿಯಲ್ಲಿ ನೀವು ಸುಮಾರು 30 ವರ್ಷಗಳವರೆಗೆ ಸೇವೆಯನ್ನು ಸಲ್ಲಿಸಿದ್ದೀರಿ. ನೀವು ಸಲ್ಲಿಸಿದ ಸೇವೆ ಮಕ್ಕಳಿಗೆ ಮುಟ್ಟಿ ಆ ಮಕ್ಕಳ ಮೂಲಕ ಇವತ್ತು ಸಮಾಜ ಸುಧಾರಣೆ ಆಗಲಿಕ್ಕೆ ಕಾರಣಕರ್ತಾಗ್ಯದ. ಅದು ನಮ್ಗೆ ಅರಿವಿರಂಗಿಲ್ಲ. ಎಷ್ಟೋ ಜನ ಡಾಕ್ಟರ್ ಆಗಿರ್ತಾರೆ, ಇಂಜಿನಿಯರ್ ಆಗಿರ್ತಾರೆ, ಶಿಕ್ಷಕರಾಗಿರ್ತಾರೆ, ಪೊಲೀಸ್ ಸೇವೆಯಲ್ಲಿ ಇರ್ತಾರ, ದೇಶದ ಗಡಿ ಕಾಯ್ತಕ್ಕಂಥ ಕೆಲಸಗಳನ್ನು ಮಾಡ್ತಿರ್ತಾರ. ಅವ್ರು ಯಾವತ್ತೂ ನಿಮ್ಮನ್ನ ನೆನೆಸ್ತಾ ಇರ್ತಾರೆ. ನಮ್ಮ ಜೀವನದಲ್ಲಿ ನಾವು ಹೆಚ್ಚು ನೆನೆಸೋದು ಯಾರಿಗಪ್ಪ ಅಂದ್ರೆ ಕನ್ನಡ ಶಾಲೆ ಮಾಸ್ತರ್ಗಳಿಗೆ. ನೀವು ನೋಡಿ ಎಲ್ಲೇ ಅವ್ರಿ ಏನೇ ಮಾತಾಡ್ರಿ, ನೀವು ಕಾಲೇಜ್ನಾಗ ಕಲ್ತವ್ರಿಗೆ ಹೆಚ್ಚು ನಾವು ನೆನ್ಸ್ಕೊಳಂಗಿಲ್ಲ. ಆ ಕನ್ನಡ ಶಾಲೆಗಳ ಕೆಲಸವಂತ ಶಿಕ್ಷಕರು ನಮ್ಗೆ ಪ್ರತಿ ಸಲ ನಮ್ ಕಣ್ಣು ಮುಂದ್ಕೊಂಡು ಹೋಗ್ತಿರ್ತಾರೆ. ಅಷ್ಟೊಂದು ಮಹತ್ವ ಕನ್ನಡ ಶಾಲೆ ಮಾಸ್ತರ್ಗಳಿಗೆ. ಇದರರ್ಥ ಪ್ರಾಥಮಿಕ ಶಿಕ್ಷಣಕ್ಕೆ ಅಷ್ಟೊಂದು ಮಹತ್ವ ಅದ. ಅಂತ ಮಹತ್ವಗಳಂತ ಪಾವಿತ್ರ್ಯತೆಯನ್ನು ಹೊಂದಿದಂತಹ ಪ್ರಾಥಮಿಕ ಶಿಕ್ಷಣದಲ್ಲಿ ಸೇವೆ ಸಲ್ಲಿಸಿದ್ರಿ. ಆ ಒಂದು ಪುಣ್ಯ ಮತ್ತು ನಿಮ್ಮ ಹಿರಿಯರ ಆಶೀರ್ವಾದ, ನಿಮ್ಮ ಹಿರಿಯರ ಆಶೀರ್ವಾದ ನಿಮ್ಮ ಅಂತರ್ಗದಲ್ಲಿ ಬಹಳಷ್ಟು ಅದ. ಬಡತನದಲ್ಲಿ ಬೆಂದು ನೊಂದು ಬೆಳೆದಿದ್ದೀರಿ. ಆ ನೋವು ನನಗೂ ಗೊತ್ತದ. ಮೊನ್ನೆ ಮಾಳಪ್ಪ ಅಮ್ಮರವರು ಬೆಳ್ಕೊಳ್ಳೋ ಸಮಾರಂಭದಲ್ಲಿ ಆ ಮಾತುಗಳನ್ನು ಹೇಳಿದ್ದೆ. ಕನ್ನಡ ಶಾಲೆಯಲ್ಲಿ ನಾವು ಕಲಿಯುವಾಗ ಬಹಳಷ್ಟು ಬಡತನ ಅಂದ್ರೆ ಇವತ್ತು ನಮ್ಗ ಹೇಳಕ್ಕೂ ಆಗಂಗಿಲ್ಲ. ಅಷ್ಟೊಂದು ಬಡತನದಲ್ಲಿ ನೊಂದು ಬೆಳೆದವರು ನಮ್ಮ ವಾಗ್ಮಾರಿ ಮಂತ್ರಿಗಳು ಎಲ್ಲರೂ ಅವ್ರ ಜೊತೆಲಿ ನನ್ನೊಂದು ಒಳಗೊಂಡು ಬಸವರು ನನ್ನ ಕ್ಲಾಸ್ಮೇಟ್ ಅವರು ಒಂದೇತೆಯಿಂದ ಕಾಲೇಜ್ ಕೂಡ ಕಲ್ತೀವಿ. ಅವರು ನಾವು ಚಟ್ಟಣದಲ್ಲಿ MPS ಶಾಲೆ ಕಲ್ತೀವಿ, ಹೈಸ್ಕೂಲ್ ಕಲ್ತೀವಿ. ಅಂದಿನಿಂದ ಅವರು ಪರಿಚಿತ. ನನಗೆ ಕೂಡಿ ಆಡೀವಿ, ಕೂಡಿ ಊಟ ಮಾಡಿದೀವಿ. ಆದ್ರೆ ಏನು ನೌಕರಿ ಬಂದ ಮೇಲೆ ನಾನು ಇಲ್ಲೇ ಹೋದ, ಅವ್ರು ಆ ಕಡೆ ಹೋದ್ರು, ಮಲೆನಾಡಿಗೆ ಹೋದವರು. ಬೆಳ್ತಂಗಡಿ ತಾಲೂಕು ಮತ್ತು ಸುಳ್ಯ ತಾಲೂಕು, ಆ ಮಲೆನಾಡಿನ ಮೈಸೂರಿಯಲ್ಲಿ ನೌಕರಿ ಮಾಡಿ ಬಂದಾರ. ಆ ಕಡೆ ಪ್ರಾಮಾಣಿಕತೆ ಒಂದು ಸ್ವಲ್ಪ ಹೆಚ್ಚು ನಮ್ಗಿಂತ. ನಮಗೆ ಒಂದು ಸ್ವಲ್ಪ ಸಾಲಿ ತಪ್ಪಿಸ್ತ ಹೇಳ್ಬೋದು. ಆದ್ರೆ ಅಲ್ಲಿ ಹಂಗಿಲ್ಲ. ಮಲೆನಾಡಿನಲ್ಲಿ ಕರೆಕ್ಟ್ ಡ್ಯೂಟಿಯಲ್ಲಿ ಅಷ್ಟು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿ ನಂತರ ನಮ್ಮ ಬಿಜಾಪುರ ಜಿಲ್ಲೆಗೆ ಟ್ರಾನ್ಸ್ಫರ್ ಆಗಿ ಬಂದರು. ಹೀಗೆ ವೃತ್ತಿಯಲ್ಲಿ ಎಲ್ಲ ಕಡೆ ನಾವು ಏನು ವರ್ಗಾದಲ್ಲಿ ಮಾಡಬೇಕಾದ್ರೂ ಸಹಜ ಸ್ವಭಾವ. ಆದ್ರೂ ಅವರು ಏನು ಪ್ರಾಥಮಿಕ ಹಂತದಲ್ಲಿ ಒಂದು ಬಡತನದಲ್ಲಿ ಬೆಳೆದಾರಲ್ಲ, ಆ ನೆನಪನ್ನು ನಾವು ಇಟ್ಕೊಂಡು ಹೋದೆವು ಅಂದ್ರೆ ಮತ್ತು ಆ ನೆನಪುಗಳನ್ನ ನಮ್ಮ ಮಕ್ಕಳಿಗೆ ಹಂಚಿಕೊಂಡೇವಂದ್ರ, ಆ ಅನುಭವಗಳನ್ನ ನಮ್ಮ ಮೊಮ್ಮಕ್ಕಳಿಗೂ ನಾವು ಹಂಚಿಕೊಂಡೇವಂದ್ರ ಆ ಸಂಸ್ಕಾರ ಮಕ್ಕಳಲ್ಲಿನೂ ಬೆಳೀತದೆ. ನಮ್ಮ ಮುತ್ಯ ನಮ್ಗಿಟ್ಟು ಬಡತನದಾಗ
ಅವ್ರು ಶಾಲೆ ಕಲ್ತು ನಮಗೆಲ್ಲ ಏನೋ ಕೊರತೆ ಆಗದ ರೀತಿಯಲ್ಲಿ ತಿಲ್ಲಕ್ಕ ಉಳ್ಳಕ್ಕ ಉಡ್ಲಕ್ಕ ಏನೋ ಕೊರತೆ ಆಗದ ರೀತಿಯಲ್ಲಿ ಸಾಕಿ ಸವಿತಾರಲ್ಲ ಇರತಕ್ಕಂತ ಒಂದು ಭಾವನೆ, ಒಂದು ಕಲ್ಪನೆ ಆ ಮಕ್ಕಳಲ್ಲಿ ಬಂತಂದ್ರ ನಿಜಕ್ಕೂ ಆ ಮಕ್ಕಳು ಒಂದು ಸುಸಂಸ್ಕೃತ ಮಕ್ಕಳಾಗಿ ಬೆಳೀತಾರ ಮತ್ತು ಅರಿವು ಅವರಲ್ಲಿ ಇರ್ತದ. ಕೈ ಸೈಡಾಗಂಗಿಲ್ಲ. ಹಿರಿಯರು ಹೇಳ್ತಾರಲ್ಲ, ಹಾಸಿಗೆ ಎಷ್ಟಿರ್ತದೋ ಅಲ್ಲೇ ಅಷ್ಟೇ ಕಾಲ್ ಚಾಚ್ಬೇಕಂತ ಹೇಳಿ. ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚಬೇಕು. ಹಾಸಿಗೆಗಿಂತ ಹೆಚ್ಚು ನಾವು ಕಾಲ್ ಚಾಚಿದೀವಿ ಅಂದ್ರೆ ನಾವು ಎಲ್ಲಾರ ಮುಂದೆ ಕೈ ಚಾಚಬೇಕಾಗ್ತದೆ. ಮುಂದೆ ಅರ್ಥ ಆಗ್ತದಲ್ಲ ಹೇಳೋದು. ಹಾಸಿಗೆಗಿಂತ ಹೆಚ್ಚು ನಾವು ಕಾಲ್ ಚಾಚಿದೀವಿ ಅಂದ್ರೆ ಎಲ್ಲಾರ ಮುಂದೆ ಕೈ ಚಾಚಿ ಬೇಡ್ಕೊತೀವಿ ಹೇಳ್ಬೇಕಾಗ್ತದೆ. ನಾವು ಇತಿ ಬಿಟ್ಟು ನಾವು ಖರ್ಚು ಮಾಡೋದೇ ಅಂದ್ರೆ ನಾವು ಬೇಡ್ಕೊಳ್ಳೋದ್ರಿಂದ ಅವ್ರಿಗೆ ಕೇಳಬೇಕಾಗ್ತದೆ. ಆ ಒಂದು ಹಾಸಿಗೆ ಇದ್ದಟ್ಟು ಕಾಲು ಚಾಚತಕ್ಕಂತ ಸಂಸ್ಕೃತಿಯನ್ನ ಬಸವರಾಜವರು ತಮ್ಮ ಜೀವನದಲ್ಲಿ ಮೈಗೂಡಿಸಿಕೊಂಡಾರೆ. ಅವತ್ತು ಕನ್ನಡ ಶಾಲೆಗೆ ಹೋಗುವ ಮೂಲಕ ಕಾಲಲ್ಲಿ ಚಪ್ಪಲ್ ಇರಲಿಲ್ಲ. ನೆನಪದಲ್ಲಿ ಬರಗಾಲಿ ಶಾಲೆಗೆ ಹೋಗ್ತಿದ್ದೆವು. ನಮ್ಮ ಸೋದರರು ಇಲ್ಲೇ ಬಂದಾರ. ನಮ್ಮ ಕಾಕನಲ್ಲ ಶಿವಾನಂದ ಪಾಟೀಲ್ ಪೈಲ್ವಾನ್, ಅವ್ರಿಗೆ ಗೊತ್ತದ. ಶಾಲೆಗೆ ಹೋಗೋ ಮುಂದೆ ಹಾದಿಯೊಳಗೆ ಒಂದ್ ಸ್ವಲ್ಪ ಹುಲ್ಲು ಕಾಣ್ತಾ ಹುಲ್ಲಿಂದ ಅವ್ರು ನಿಂದಿರ್ತಿದ್ದೇವೆ ನಾವು. ಯಾಕಂದ್ರೆ ಕಾಲು ಸುಳ್ಬಾಳೋದು ಅಂತೇಳಿ ಒಂದು ಸ್ವಲ್ಪ ಕಾಲ ಆಡದ ಬಳಕ ಮಾತ್ರ ಓಡಿ ಹೋಗ್ತಿದ್ದೆವು. ಕಾಲ ಚಪ್ಪಲ್ ಇರಲ್ಲ. ಅಂತ ಬಡತನದಲ್ಲಿ ಈ ಬಸವರಾಜವರು ಬೆಳೆದಾರ. ಆದ್ರೆ ದೇವರು ಇವತ್ತು ಅವ್ರಿಗೆ ಸಾಕಷ್ಟು ಕೊಟ್ಟಾನ. ಇಬ್ಬರು ಮಕ್ಕಳನ್ನ ಬ್ಯಾಂಕಿನ ಅಧಿಕಾರಿಗಳಾಗಿ ಮಾಡಿದ್ದಾರೆ. ಒಳ್ಳೆಯ ಮನೆತನದ ಸೊಸೆ ಅವರು ಮನೆಗೆ ಬಂದಿದ್ದಾರೆ. ನಾವು ಮದುವೆಗೆ ಹೋಗಿದ್ದೆ, ಶುಭ ಹಾರೈಸಿದ್ವಿ. ಇನ್ನೊಬ್ಬರು ಲಗ್ನ ಆಗಿಬಿಟ್ಟಿದ್ರೆ ಇನ್ನೊಬ್ಬರು ಲಗ್ನ ಮಾಡ್ಬಿಟ್ಟಿದ್ರು. ದೇವರೆಲ್ಲ ಸಿರಿ ಸಂಪತ್ತು ಕೊಟ್ಟಾನ. ಇನ್ನು ನಿವೃತ್ತಿ ಜೀವನದಲ್ಲಿ ಆ ಸಿರಿ ಸಂಪತ್ತನ್ನ ಸದ್ಬಳಕೆ ಮಾಡ್ತಾ ಸಮಾಜಮುಖಿಯಾಗಿ ಧರ್ಮ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರದಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿ ನಿಮ್ಮ ನಿವೃತ್ತಿ ಜೀವನ ಸುಖಕರವಾಗಿ ಸಾಗಲಿ ಅಂತೇಳಿ ನಾನು ಎಲ್ಲರ ವತಿಯಿಂದ ಮತ್ತೊಮ್ಮೆ ಹಾರೈಕೆಗಳನ್ನ ಹಾರೈಸಿ ಹೊಸು ನಿಮ್ಮ ಜೀವನ ನಿವೃತ್ತಿ ಜೀವನ ಸುಖಕರವಾಗಿ ನೀವು ಮಡದಿಯ ಜೊತೆ ನೆಮ್ಮದಿಯ ಜೀವನ ಸಾಗಿಸ್ರಿ ಅಂತ ಆ ದೇವರಲ್ಲಿ ಮತ್ತೊಮ್ಮೆ ಪ್ರಾರ್ಥಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಬಾಲ್ಯದಿಂದಲೂ ಅವರ ಒಡನಾಟವನ್ನ ನೆನಪಿರ್ತಕ್ಕಂಥ ಪಾಟೀಲ್ ಸರ್ ಅವರಿಗೆ ತುಂಬುವುದರಿಂದ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಶ್ರೀ ಬಸವರಾಜ್ ವಾಗ್ಮೋರ್ ಸರ್ ಅವರು ಮಧ್ಯಾಹ್ನ ಅನಿಸಿಕೆಗಳನ್ನ ವ್ಯಕ್ತಪಡಿಸಬೇಕಾಗಿ ವಿನಂತಿ ಮಾಡಿಕೊಡ್ತಾ ಇದ್ದೀನಿ. ನಾನು ಹೆಚ್ಚಿಗೆ ಹೇಳಿಕೆ ಹೋಗುತ್ತಿಲ್ಲ, ಸಮಯದ ಸ್ವಲ್ಪ ಅಭಾವ ಏನಿದೆ. ಅದಕ್ಕಾಗಿ ನಾನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1996ರಲ್ಲಿ ಖಾಸಗಿ ಶಾಲೆಯಲ್ಲಿ ಸೇವೆ ಸಲ್ಲಿಸಿ, ಆಮೇಲೆ 99ರಲ್ಲಿ ಅಲ್ಲೇ ಗೌರ್ಮೆಂಟ್ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ್ದೇನೆ. ಆದ್ರೂ ನಾನು ಅಲ್ಲಿ ಬಹಳಷ್ಟು ಕಲಿತಿದ್ದೇನೆ. ಹೋಗಿ ಬಹಳ ಒಳ್ಳೆಯ ಪ್ರಾಮಾಣಿಕತೆಯನ್ನು ಕಲಿಬೇಕಾದ್ರೆ ದಕ್ಷಿಣ ಕನ್ನಡದಲ್ಲಿ ನೌಕರಿಯನ್ನು ಮಾಡಬೇಕು. ಆದ್ರೆ ಕರೆಕ್ಟ್ ಡ್ಯೂಟಿಯನ್ನು ನಮ್ಮ ಪಾಟೀಲ್ ಸರ್ ಹೇಳಿದಾಗೆ ಕರೆಕ್ಟ್ ಡ್ಯೂಟಿ ಮಾಡಬೇಕು, ತಪ್ಪಿಸುವಾಗಿಲ್ಲ. ಅಲ್ಲಿ ಶಿಕ್ಷಕ ವೃತ್ತಿಗೆ ಬಹಳಷ್ಟು ಬೆಲೆ ಇದೆ. ಶಿಕ್ಷಕ ಅಂದ್ರೆ ದೇವರವರಿಗೆ, ಮತ್ತೆ ಅವರಲ್ಲ, ಶಿಕ್ಷಕ ಅಂದ್ರೆ ನಮ್ಮ ಮಗುವಿನ ದೇವರು. ಆ ರೀತಿ ನಮ್ಮನ್ನ ಜೋಪಾನ ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ. ಜಾತಿ ಮತ ಏನು ಎಣಿಸದೆ ಬಹಳಷ್ಟು. ಅದಕ್ಕಾಗಿ ನಾವಲ್ಲಿ ಶಿಕ್ಷಕ ವೃತ್ತಿಗೆ ಬಹಳಷ್ಟು ವಿವರಣೆ ಕೊಟ್ಟಿದ್ದಾರೆ. ಸಿ ಅಂದ್ರೆ ಶಿಕ್ಷಕ, ಶಿಸ್ತು ಕಲಿಬೇಕು. ಸಿ ಅಂದ್ರೆ ಶಿಸ್ತು ಕಲಿಬೇಕು. ಶಿಕ್ಷಕ ತನ್ನ ಕರ್ತವ್ಯವನ್ನು ನಿಷ್ಠವಾಗಿ ಮಾಡಬೇಕು. ಕ್ಷ ಅಂದ್ರೆ ಕ್ಷಮಿಸು. ಮಕ್ಕಳನ್ನ ಶಿಕ್ಷಕನಲ್ಲಿ ಯಾವಾಗಲೂ ಬಾಯಿಯ ಸ್ವಭಾವ ಕಾಗೆ ಕಣ್ಣಿರ್ಬೇಕಂತ ಹೇಳಿದ್ದಾರೆ. ಅಲ್ಲಿ ಅವರು ಶಿವರಾಮ್ ಭಟ್ರ ಅಂತ ಇದ್ರು, ನಮ್ಮ ಖಾಸಗಿ ಶಾಲೆಯ ಅಧ್ಯಕ್ಷರು. ಇದನ್ನೇ ನನಗೆ ಹೋದ್ ಕೂಡ ಹೇಳಿದ್ರು. ಅದಕ್ಕೆ ಮೊದಲು DDP ಇದ್ರು, ಅವರು ಕೂಡ ಹೇಳಿದ್ರು, ಬಾಳ್ ನೀವು ಬಿಜಾಪುರದವ್ರು ಬಾಳಪ್ಪ, ಇಲ್ಲಿ ಶಿಕ್ಷಣ ಬಹಳ ಶಿಸ್ತಿನ ಜಿಲ್ಲೆ ಅದ, ನೀವು ಶಿಸ್ತನ್ನು ಕಾಪಾಡಬೇಕು ಅಂತ ಹೇಳಿ DDP ಅವರು ಆರ್ಡರ್ ಕೊಡುವಾಗ ಹೇಳಿದಾಗ ಅದನ್ನೇ ನಾನು ನಿಜವಾಗಿ ಪಾಲನೆ ಮಾಡಿಕೊಂಡು ಬಂದಿದ್ದೇನೆ ನಾನು. ಅದಕ್ಕಾಗಿ ಅಲ್ಲಿ ನಮ್ಮನ್ನ ಬಹಳಷ್ಟು ಪ್ರಾಮಾಣಿಕವಾಗಿ ನನಗೆ ಒಂದು 3 ತಿಂಗಳು ಪುಕ್ಕಾಟೆಯಾಗಿ ಖಾಸಗಿ ಶಾಲೆಯಲ್ಲಿ ಪೇಮೆಂಟ್ ಆಗುವವರೆಗೆ ಏಡಿಯಾಟ್ ಶಾಲೆ ಅದು, ಪೇಮೆಂಟ್ ಆಗುವವರೆಗೆ 3 ತಿಂಗಳಿಗೆ ನಮ್ಮ ಸಂಚಾಲಕರು ಜಯರಾಮ್ ಹೆಗಡೆ ಅಂತ ಹೇಳಿ 3 ತಿಂಗಳು ಅವರು ಫ್ರೀಯಾಗಿ ಊಟ ಕೊಟ್ಟಿದ್ದಾರೆ. ನಮ್ಮನೇಲಿ ಊಟ ಮಾಡೋದು, ಸೀದಾ ಶಾಲೆಗೆ ಹೋಗೋದು, ನಮ್ಮಲ್ಲೇ ಊಟ ಮಾಡೋದು. ಇಷ್ಟಾಗಿ ಅವ್ರ ರೂಮು ಅವರಲ್ಲೇ, ಊಟನ ಅವರಲ್ಲೇ. ಅಷ್ಟು ಪ್ರಾಮಾಣಿಕವಾಗಿ ನನಗೆ 3 ತಿಂಗಳು ಪೇಮೆಂಟ್ ಆದ ಮೇಲೆ ಆಮೇಲೆ ನಮ್ಮನ್ನ ಒಂದು ರೂಮ್ ಅಲ್ಲಿ ಇಳಿಸಿಕೊಟ್ಟು
ನೀವು ಇಲ್ಲೇ ಇರಿ, ನೀವು ಇಲ್ಲಿಗೆ ಹೋಗ್ಬೇಡ್ರಿ ಅಂತ ಹೇಳಿ ಮತ್ತೊಂದು ಬಹಳಷ್ಟು ಸಲಹೆ ಕೊಟ್ಟರು. ಏನಂತ ಹೇಳಿದ್ರೆ, ನೀವು ಇಲ್ಲಿ ಬಹಳ ದೂರಿಂದ ಬಂದಿದ್ದೀರಿ, ನೀವು ಈಗಾಗಲೇ ರವಾಸಿ ತೆಗೆದು ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ ಮಾಡಿದ್ರೆ ನಿಮ್ಗೆ ಗೌರ್ಮೆಂಟ್ ಸೆಲೆಕ್ಷನ್ ಆದ್ರೆ ನೀವು ಊರಿ ಕಡೆಗೆ ಹೋಗ್ಬಹುದು ಅನ್ನೋ ಉಪದೇಶವನ್ನು ನಮ್ಮ ಸಂಚಾಲಕರು ಖಾಸಗಿ ಶಾಲೆಯನ್ನು ಕೂಡ ಹೇಳಿದ್ರು. ಅವರು ಅವರ ರೀತಿಯಾಗಿ ಅವರೇ ರವಾಸಿ ಮಾಡಿ ನಮ್ಮನ್ನ ಆಮೇಲೆ ಮುಂದೆ ಎಂಪ್ಲಾಯ್ಮೆಂಟ್ ಹಚ್ಚಿಸಿ ಅಲ್ಲಿಂದ ನಮಗೆ ಗೌರ್ಮೆಂಟ್ ಅಂತ ಹೇಳಿ ಧರ್ಮಸ್ಥಳ ಸುಳ್ಯ ಬೆಳತಂಗಡಿ ತಾಲೂಕು ಧರ್ಮಸ್ಥಳ ಹತ್ತಿರ ಗಂಜಿವಣಗ ಶಾಲೆಗೆ ಮತ್ತೆ ಆರ್ಡರ್ ಆಗಿ ಅಲ್ಲಿಂದ 2004ಕ್ಕೆ ಇಲ್ಲಿ ಸಿಂಧಿಗೆ ಬಂದೆ. ಇದಕ್ಕೆಲ್ಲ ನಾನು ಒಂದು 101 ಎಷ್ಟು ನಮಸ್ಕಾರ ಹೇಳಿದ್ರು ಕಡಿಮೆ ಆಗ. ಇದನ್ನೇ ನನಗೆ ಒಂದು ಅನ್ನಕ್ಕೆ ಹಚ್ಚಿಕೊಂಡಂತ ನಮ್ಮ ವಿಜಯ ವಾಲಿಕರ್ ಕ್ಲಾಸ್ಮೇಟ್ ಅವರು ಕೂಡ ಬಂಟ್ವಾಳ ತಾಲೂಕದಲ್ಲಿ ಇದ್ರು. ಬಂಟ್ವಾಳ ತಾಲೂಕದಲ್ಲಿ ಇದ್ದಾಗ ಇಲ್ಲಿ ಖಾಸಗಿ ಶಾಲೆ ಇದ್ರು ಮೊದಲು. ಆನಂತರ ಇಲ್ಲಿ ಬಂದಾಗ ನನ್ನೊಂದು ಅಪ್ಲಿಕೇಶನ್ ಹಾಕ್ಬೋಸ್ತಾ ಇದ್ದಾಗ ಕೂಡ ನಾನು ಹಾಕ್ತೀನಿ ಅಂತ ಹೇಳಿ ಅಪ್ಲಿಕೇಶನ್ ಹಾಕಿದ್ರು. ಉದಯವಾಣಿ ಪೇಪರ್ ಅಂತ ವಾಂಟೆಡ್ ಆಗ್ತಿತ್ತು. ಆಮೇಲೆ ಅಲ್ಲಿ ಹಾಕಿದಾಗ ಅವ್ರು ಹಾಕಿದ್ರು. ನಾನಲ್ಲಿ ಹೋಗಿದ್ದೆ, ಒಂದು ಇಂಟರ್ವ್ಯೂ ಬಂದಿತ್ತು, ನಿಮಗೆ ಕಾರ್ಡ್ ಹೋಗ್ಯಾದ್ರಿ ಅಂತ ಹೇಳಿದ್ರು. ಕಾರ್ಡ್ ಮನೆಗೆ ಮನೆ ಕಡೆ ಬಂದಿತ್ತು. ನಾನು ಮತ್ತೆ ಅಲ್ಲೇ ಓದೆ. ಇಲ್ಲಿ 5ನೇ ತಾರೀಕಿಗೆ ಉಂಟಾದ ಬರೀ ಅಂತ ಹೇಳಿ ಖಾಸಗಿ ಶಾಲೆಯಲ್ಲಿ ಆವಾಗ ನಾನು ಸೇವೆ ಸಲ್ಲಿಸಿದ್ದೆ. ಇಷ್ಟೆಲ್ಲ ನನಗೆ ಈ ಮಕ್ಕಳನ್ನು ಬೆಳೆಸಲಿಕ್ಕೆ, ಈ ನೌಕರಿಯನ್ನು ಮಾಡ್ಲಿಕ್ಕೆ ನಮಗೆ ಎಷ್ಟು ಅವರಿಗೆ ನಮಸ್ಕಾರ ಹೇಳಿದ್ರು ಕಡಿಮೆನೆ. ಮೊದಲ ಅನ್ನಕ್ಕೆ ಹಚ್ಚಿದವರು ವಿಜಯ ವಾಲಿಕಾರ ಅಂತ ಹೇಳಿ ನಾನು ಅವರಿಗೆ ನೆನಪಿಸ್ತೇನೆ. ಅವರು ಬಹಳಷ್ಟು ನನಗೆ ಎಷ್ಟು ಹೇಳಿದ್ರು ಕಡಿಮೆನೆ. ನನ್ನ ಇಲ್ಲಾಂದ್ರೆ ಇಷ್ಟು ಒಳ್ಳೆ ರೀತಿಯಾಗಿ ಮಕ್ಕಳನ್ನ ಬೆಳೆಸಲಿಕ್ಕೆ, ಆಮೇಲೆ ನೌಕರಿ ಮಾಡಿ ನಾನು ಶಿಕ್ಷಕ ಅನಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಖಾಸಗಿ ಶಾಲೆಗೆ ಹೋದ ಕಾರಣ ನನಗೆ ಗೌರ್ಮೆಂಟ್ ಶಾಲೆ ಸಿಕ್ತು. ಗೌರ್ಮೆಂಟ್ ಶಾಲೆ ಆದ ನಂತರ ನಾನು ಸಿಂದಗಿ ತಾಲೂಕಿಗೆ 23 ವರ್ಷ ಸೇವೆಯಲ್ಲಿ ಸಲ್ಲಿಸಿದ್ದೇನೆ. ಆ ನಂತರ ಜವಕ್ಕೆ ಒಂದು 18 ತಿಂಗಳು ಟೈಮ್ ಇತ್ತು. ಅದಕ್ಕಾಗಿ ನಾನು ಇಲ್ಲಿ ಬಂದು ನಾನು ಒಬ್ಬ ಶಿಕ್ಷಕ ಅಂತ ಇಲ್ಲಿ ಈ ಊರಿಗೆ ಬಂದು ಗುರುತಿಸಿಕೊಂಡಿದ್ದೇನೆ. ಅದಕ್ಕಾಗಿ ನನಗಿಲ್ಲಿ ಬಹಳಷ್ಟು ನನಗೆ ಅಪಾರವಾದ ಬಳಗ. ಅಂದ್ರೆ ಊರಲ್ಲ, ನಾನು ಸಿಂದಗಿಯಲ್ಲೇ ಮನೆ ಕಟ್ಟಿ ಇರ್ಬೋದಾಗಿತ್ತು. ಅದಕ್ಕಾಗಿ ನಾನು ಅಲ್ಲೇನು ಮಾಡ್ಲೇ ಇಲ್ಲ. ಸ್ವಲ್ಪ ಅಡಿಗೆ ಮನೆಯಲ್ಲಿ ಜೀವನ ಮಾಡಿ ನಂತರ ಇಲ್ಲಿ ಜಾಗ ಅಲ್ಲಿರುವಾಗ ತಗೊಂಡು ಆನಂತರ ಇಲ್ಲಿ ಬಂದು ಮನೆ ಕಟ್ಟಿ ನನ್ನ ಸ್ವಂತ ಊರಲ್ಲಿ ನಾನು ಇರಬೇಕು. ಅದು ನನ್ನ ಅಲ್ಲಿ ಸಿಗುವಷ್ಟು ಬೆಲೆ ಎಲ್ಲಿ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ನಾನು ಇಲ್ಲೇ ವಾಸ ಮಾಡಿ ಆರಾಮ ಜೀವನವನ್ನು ಕಳೀಲಿಕ್ಕೆ, ನಾನು ಇಷ್ಟೆಲ್ಲ ಸಾಧನೆ ಮಾಡಲಿಕ್ಕೆ ವಿಜಯ ವಾಲೇಕರ್ ಸರ್ ಅಂತ ಹೇಳಿ ಅವರಿಗೆ ನಾನು ನಮಸ್ಕಾರ ಅಂತ ಹೇಳಿ ಉತ್ತಮವಾಗಿರ್ತಕ್ಕಂಥ ಮಾತುಗಳನ್ನ ಹೇಳಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಬಸವರಾಜ್ ಬಾಗ್ವಾರ್ ಸರ್ ಅವರು ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಅವರಿಗೂ ಕೂಡ ತುಂಬುವುದೇ ಧನ್ಯವಾದಗಳು. ಈಗ ಶ್ರೀ 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 ಬಾಲ ಜ್ಯೋತಿ ಪ್ರಕಾಶ್ ಮಹಾರಾಜರು ಈ ಒಂದು ಕಾರ್ಯಕ್ರಮ ಕುರಿತು ಆಶೀರ್ವಚನ ನೀಡಬೇಕಾಗಿ ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಬ್ರಹ್ಮ ತಸ್ಮೈ ಶ್ರೀ ಗುರು ಭಾರತ ಸಾರಿಗೆ ಶರಣೆ ತ್ರ್ಯಂಬಕೆ ಗೌರಿ ನಾರಾಯಣಿ ಶ್ರೀ ಗುರು ಅಟಯೋಗ ಯೋಗ ಸಿದ್ದೇಶ್ವರನ ಸಮರ್ಪಿತ ಜಗದಾದಿ ಜಗನ್ಮಾತೆಯನ್ನು ಸಲ್ಲಿಸುತ್ತಾ ಇವತ್ತಿನ ಕಾರ್ಯಕ್ರಮದ ಕಾರಣೀಭೂತರಾದಂತಹ ಅಂಗಡೇಶ್ವರನ್ನು ಮಾಡಿಕೊಂಡು ನೀವೆಲ್ಲ ನಮ್ಮ ಪಾಟೀಲ್ ಸರ್ ಮೊದಲು ಮಾಡಿ ಮಾರೇನ ಕೊಡ್ತಾ ಸರ್ ಬಾಕಿದವ್ರು ಎಲ್ಲಾರಿಗೂ ನೋಡ್ತೀನಿ. ಮೆಚೇಶ್ ಅವರು ನೆನಪೈತಿ. ಬಾಕಿದವ್ರು ನೆನಪು ಇಡೋದೊಂದು ಇದು ಉಳಿದಿಲ್ಲ. ಯಾಕಂದ್ರೆ ಯಾವಾಗ ಕಾಲೇಜಿನಲ್ಲಿ ಇದ್ದಾಗ ನಾವು ಕಾಮರ್ಸ್ ಲೈನ್ 6 ಮಂದಿ ನಾವು ಅಷ್ಟೇ ಇಲ್ಲ. BA ಲೈನ್ದವ್ರು 2 ಸಿಗಟ್ಲೆ ಹಿಂಗ ಇದ್ದಿದ್ರೆ ನಮ್ಮ ಗುಡಿದವ್ರು 6 ಮಂದಿ ಉಳಿದವ್ರು ಪರಿಚಯ ಅಷ್ಟೇ ಮಾರಿ ಮುಖ ನೋಡಿದ್ರೆ ನಮ್ಮ ಕ್ಲಾಸ್ಮೇಟ್ ಇರುತ್ತೆ. ಮಾನ್ಯ ನನ್ನ ಜನ್ಮ ಶತಾಬ್ದಿ ತಿರುಗುತ್ತೆ. ಎಲ್ಲಾರು ನಮ್ಗೆ ಇದು ಮಾಡೋ ನಿಮ್ಗೆ ಯಾರು ಎಲ್ಲಾರು ಹೇಳಿರ್ತೇವೆ. ನನ್ನ ಕನ್ನಡ ಶಾಲೆಯೊಳಗ ನಾವು ನೋಡ್ದಮ್ಮ ಕಾಲೇಜ್ನಾಗ ಯಾರು ತರ್ಕಿಲ್ಲ. ನನ್ಗೆ ತರ್ಕಿಲ್ಲವ್ರು 3-4 ಮಂದಿ ಅಷ್ಟೇ. ಅವಾಗ ಸರ್ ನೆನಪಾತ್ ನೋಡಿ ಸರ್ ಕಡ್ದ್ರಿ ಸರ್ ಹೇಳ್ರಿ ಹೇಳಿದ್ರೆ ಹೇಳ್ಬೋದು ಅಂತೇಳಿ ಅದ ಹಳಿಯಪ್ಪ ಸರಿಗೆ ಹೇಳಿದೆವು. ಇಲ್ಲಿ ಹಿಂಗ ಕನ್ನಡ ಶಾಲೆ ಸರ್ ಹೇಳಿದ ಮಾತು ಕರೆ ಐತಿ. ಕನ್ನಡ ಶಾಲೆಗಿಂದ ನೆನಪ
ಕಾಲೇಜ್ ನಾವು ಉಳಿಯಂಗಿಲ್ಲ. ಪ್ರತಿ ಹಾಡ ಅವು ಸುಧಾನು ಪಾಠ, ಅವು ಅಜ್ಜನ ಮನೆ, ಇವೆಲ್ಲ ಕೆಲವೊಂದು ಪಾಠಗಳು ಇನ್ನೂವರೆಗೆ ನಮ್ ತಲೆಯಾಗ ಅದಾವು. ಆದ್ರೆ ಕಾಲೇಜ್ ಲೆವೆಲ್ದಂತ ಏನ್ ನಮ್ ತಲೆಯಾಗ ಉಳಿದಿಲ್ಲ. ಸರ್ ಭಾರಿ ಹೇಳಿದ್ರೆ ಅವ್ರಿಗೆ ಅಗದಿ ಖುಷಿ ಕೊಟ್ಟು ಮಾತ. ಇಲ್ಲಿ ಇವತ್ತು ವಾಗ್ಮೇಡಿ ಸರ್ ನೋಡಿದ ಕೂಡಲೇ ನಮ್ಮ ಜ್ಞಾನ ಹೇಳ್ತೈತಿ, ಇವರು ನಿಜವಾಗಿ ಬ್ರಹ್ಮನಿಷ್ಠರು. ಲೋಕಮಾನ್ಯ ತಿಲಕರು ಒಂದು ಮಾತು ಹೇಳಿರು, ಬ್ರಹ್ಮನಿಷ್ಠರಾಗಿ ಶಾಂತಿಯ ತಳದ ಮೇಲೆ ಕಾರ್ಯಾಚರಣೆಗಳನ್ನು ಮಾಡಿದ್ರೆ ಸನ್ಯಾಸಕ್ಕಿಂತಲೂ ಶ್ರೇಷ್ಠ ಅವು. ಹಂಗ ನಮ್ಮ ವಾಗ್ಮೇಡಿ ಸರ್ ಒಂದು ವಿಚಾರ ಮಾಡ್ತಕ್ಕಂಥದ್ದು, ಒಂದು ಸ್ಥೈರ್ಯ, ಮಕ್ಕಳನ್ನ ಬೆಳೆಸ್ತಕ್ಕಂತ ಅವರ ಒಂದು ಪ್ರವೃತ್ತಿ, ಒಂದು ಸಂಸ್ಕಾರ ಕೊಟ್ಟಂತ ನೋಡಿದ್ರೆ ನಿಜವಾಗಿ ಅವರು ಬ್ರಹ್ಮನಿಷ್ಠರೇ. ಯಾರು ಬ್ರಹ್ಮನಿಷ್ಠರಾಗಿ ಮಕ್ಕಳನ್ನ ಬೋಧನೆ ಮಾಡ್ತಾರಲ್ಲ, ಅವರು ಮನೆಯೊಳಗಿದ್ರು ಸಹಿತ ಅವ್ರ ಚೈತನ್ಯ ಏನ್ ಮಾಡ್ತೈತಂದ್ರ ಶಾಲಿ ಒಳಗ ಕ್ರಿಯೆ ಮಾಡ್ತೈತಿ, ಮನೆಯೊಳಗ ಮಕ್ಕಳ ಮ್ಯಾಗ ಪರಿಣಾಮ ಬೀರ್ತೈತಿ. ಇದು ನಮ್ಮ ಅನುಭವ ಐತಿ. ನಾವೆಲ್ಲ ಮಠದಾಗ ಇರ್ತೇವೆ, ಅದ್ರ ಯಾರು ನಮ್ಮನ್ನ ನೆನೆಸ್ತಾರಂತಂದ್ರ ಅವ್ರ ಸಾನ್ನಿಧ್ಯಕ್ಕೆ ನಾವು ಇರ್ತೇವೆ ಅಂತಕ್ಕಂಥ ಅನುಭವ ನಮಗೈತಿ. ಅದು ನಿಜವಾಗಿ ಈ ನಮ್ಮ ವಾಗ್ಮೇಲ್ ಸರ್ ನಲ್ಲಿ ನಾವು ಕಾಣ್ತೇವೆ. ಸರ್ ಹೇಳಿದ್ದು ಸತ್ಯ ಅನಿಸ್ತು. ಅದಕ್ಕ ನಾವು ಏನ್ ಮಾಡ್ಬೇಕಂದ್ರ ಪ್ರತಿಯೊಂದು ಕಾರ್ಯಕ್ಕೆ ಬ್ರಹ್ಮನಿಷ್ಠನಾಗಿ ನಾವು ಕಾರ್ಯ ಮಾಡೋದು ಯಾನೇ ಮಾಡ್ಲಿ. ಇವತ್ತ ಮಕ್ಕಳಿಗೆ ಶಿಕ್ಷಣ ಕೊಡೋದಾಗ್ಲಿ ಅಥವಾ ಇನ್ಯಾವುದೇ ಧಾರ್ಮಿಕ ಕಾರ್ಯಗಳಾಗ್ಲಿ ಯಾವುದೇ ಆಗ್ಲಿ ಮಾಡ್ಬೇಕಾದ್ರೆ ನಾವು ಬ್ರಹ್ಮನಿಷ್ಠತೆಯನ್ನ ಅನುಭವ ಮಾಡ್ಕೊಂಡು, ಯಾಕಂದ್ರ ಅನುಭವ ಇದ್ದಲ್ಲಿ ಅರಿವು ಐತಿ, ಅರಿವು ಇದ್ದಲ್ಲಿನೇ ಪರಮಾತ್ಮನ ಅಸ್ತಿತ್ವ ಐತಿ. ಮತ್ತ ಅರಿವು ಇರ್ಲಿಲ್ಲ ಅಂದ್ರೆ ಪರಮಾತ್ಮನ ಅಸ್ತಿತ್ವ ಇರೋಲ್ಲ. ಈ ನಮ್ಮಲ್ಲಿ ಇರ್ತಕ್ಕಂತ ಅಷ್ಟಾಂಗ ಶರೀರವನ್ನ ಸುಸ್ಕೃತವಾಗಿ ನಾವು ತೆಗೆದುಕೊಂಡು ಹೋಗ್ಬೇಕಂದ್ರ ನಮ್ಮಲ್ಲಿ ಅನುಭವ ಬೇಕು, ಆಮೇಲೆ ಅರಿವು ಬೇಕು. ಅರಿವು ಇದ್ರೆ ಮಾತ್ರ ನಮಗ ನಮ್ಮ ಈ ಶರೀರವನ್ನ ಬಳಸ್ಕೊಂಡು ಕ್ರಿಯೆಗಳನ್ನ ಮಾಡಬೇಕಾದ್ರೆ ನಮಗ ಅದು ಅರಿವು ಬಹಳ ಮುಖ್ಯದ. ಅದು ನಮ್ಗೇನ್ ಮಾಡ್ತೀನ ಅಮೃತತ್ವ ಕರ್ಕೊಂಡು ಹೋಗ್ತೈತಿ. ಈಗ ನೋಡ್ರಿ, ಇದೊಂದು ಧರ್ಮಶಾಲೆ ಐತಿ, ನಾವೆಲ್ಲ ಬಂದೇವು. ಹಂಗಾಗ ಪರಮಾತ್ಮ ಕೊಟ್ಟಂತ ಏನ ನಿಸರ್ಗ ಕೊಡುಗೆ ಐತಿ. ಸೂರ್ಯ ಬಿಸಿಲು ಕೊಡ್ತಾನ, ಗಿಡ ಮರಗಳು ಹಣ್ಣು ಕೊಡ್ತಾವ, ಎಲ್ಲವೂ ತನ್ನಿಂದ ತಾನೇ ಎಲ್ಲ ಕ್ರಿಯೆಗಳನ್ನು ಮಾಡ್ತಾವ. ಆ ಕ್ರಿಯೆಗಳನ್ನೆಲ್ಲ ನಾವ್ ಏನ್ ಮಾಡ್ತೀವ, ಅನುಭವಿಸ್ತೇವೆ. ಅನುಭವಿಸಿ ಮತ್ತ ನಮ್ಮಿಂದ ಏನದಲ್ಲ ಜಗತ್ತಿಗೆ ಅದನ್ನ ಕೃತಜ್ಞತೆಗಳನ್ನ ಸಲ್ಲಿಸಿ ನಾವು ಕೂಡ ಏನ್ ಮಾಡ್ತೇವೆ, ಇಲ್ಲಿಂದ ನಾವು ಹೋಗ್ತೇವೆ. ಹಂಗೆ ಇವತ್ತು ಸರ್ ಏನ್ ಮಾಡ್ಯಾರ, ವೃತ್ತಿಯಿಂದ ಏನ್ ಮಾಡ್ಯಾರ, ನಿವೃತ್ತಿ ಆಗ್ಯಾರ. ಈಗ ನಿವೃತ್ತಿ ಆದ್ರೆ ಇನ್ನು ಏನ್ ಮಾಡ್ಬೇಕಾಗ್ಯದ ಮುಂದ ಅಂತ ಹೇಳಿದ್ರ, ಅವರು ಪ್ರವೃತ್ತಿ ಒಳಗ ಬರಿಬೇಕು ಅಂತಂದ್ರ ಅಲ್ಲಿ ಸಂಕಲ್ಪ ತ್ಯಾಗ ಮಾಡ್ಬೇಕು. ಸಂಕಲ್ಪ ತ್ಯಾಗ ಅನ್ನೋದು ಬಹಳ ಶ್ರೇಯಸ್ಸದ. ಈ ಸಂಕಲ್ಪ ತ್ಯಾಗ ಮಾಡ್ತಂದ್ರ ಅಲ್ಲಿ ಗುರುವಿನಲ್ಲಿ ಇರ್ತಕ್ಕಂತ ಸ್ನೇಹ ಭಾವ, ಪ್ರೀತಿ, ವಾತ್ಸಲ್ಯ ಇವೆಲ್ಲ ದೇವಮಯ ಅಂತ ಅವ್ರಿಗೆ ಮಾಡೋದ್ರಿಂದ ಅದು ಬರ್ತೈತಿ ಕೊಟ್ಟಾರ ಮಾಡ್ತಾರ. ಅದಕ್ಕೆ ಇದು ನಾವು ಎಲ್ಲರಲ್ಲಿ ಬೆಳ್ಕೊತೇವ ಅನ್ನಂದ್ರ ಕೊನೆಗೆ ರಿಟೈರ್ ಆದ್ಮೇಲೆ ನೀವು ಕಲ್ಪನಾ ತ್ಯಾಗ ಶ್ರೇಯಸ್ಸ ಮಾಡ್ರಿ. ಈ ಕಲ್ಪನಾ ತ್ಯಾಗ ಶ್ರೇಯಸ್ಸದಿಂದ ಜೀವನ ಮಾಡಿದಾದ್ರ ನೀವು ಇಲ್ಲಿ ತನ ಒಂದು ಶಾಲಿ ಒಳಗೆ ಕಲಿಸಿದ್ರಿ, ಒಂದೇ ಒಂದು ಗೋಡೆಯಲ್ಲಿ ಕಟ್ತಕ್ಕಂತ ಮಕ್ಕಳನ್ನ ಕಲಿಸಿರಿ. ನಿಮ್ಗೊಂದು ಸೀಮಿತ ಇತ್ತು. ಆದ್ರೆ ಕಲ್ಪನಾ ತ್ಯಾಗದಿಂದ ಜನ ನಿವೃತ್ತಿ ಜೀವನ ನೀವು ಮಾಡ್ಕೊಂಡಿದ್ರ ಈ ಬ್ರಹ್ಮಾಂಡ ತುಂಬಿದ ಮಕ್ಕಳನ್ನೆಲ್ಲ ಸಹಿತ ಪ್ರವರ್ತನ ಮಾಡ್ಲಿಕ್ಕ ಸಾಧ್ಯ ಐತಿ. ಹಂಗಂತ ಹೇಳಿದ್ರೆ ಕಲ್ಪನಾ ತ್ಯಾಗದಿಂದ ಏನ್ ಬರ್ತದಪ್ಪ ಅಂದ್ರೆ ಭಗವಂತನ ಅಸ್ತಿತ್ವ ಬರ್ತೈತಿ. ಯಾಕಂದ್ರೆ ಕಲ್ಪನಾ ತ್ಯಾಗ ಇರ್ತನ ಪ್ರವೃತ್ತಿಯಿಂದ ನಿವೃತ್ತಿ ಆಗಿರ್ತೀರಿ, ಅಲ್ಲಿ ನಿರ್ಲಿಪ್ತತೆ ಬಂದಿರ್ತೈತಿ. ನಿರ್ಲಿಪ್ತತೆ ಯಾವಾಗ ಬರ್ತೈತಿ, ಆನಂದ ಅನಸ್ತೈತಿ. ಈ ಆನಂದ ಅನ್ನೋದು ಏನದಲ್ಲ, ಅದು ಪರಮಾತ್ಮನ ಸ್ವರೂಪ ಐತಿ. ಆನಂದ ಇರೋದು, ಸುಮ್ಮನೆ ಇರೋದು, ಆನಂದವಾಗಿ ಇರೋದ್ರಿಂದ ಏನಾಗ್ಬಿಡ್ತೈತಿ, ತಮ್ಮಲ್ಲಿ ಇರ್ತಕ್ಕಂಥದ್ದು ಏನೋ ಆತ್ಮ ಸ್ವರೂಪ ಅದಲ್ಲ, ಅಂತರಂಗ ಅದಲ್ಲ, ಅದು ಶಾಂತಿಯನ್ನ ಅನುಭವಿಸ್ತೈತಿ. ಆ ಶಾಂತಿಯನ್ನ ಅನುಭವಿಸ್ರಿಂದ ಏನಾಗ್ಬಿಡ್ತೈತಿ, ಅಲ್ಲಿ ಕ್ರಿಯಾತ್ಮಕ ಶಕ್ತಿ ಹೊರಹೊಮ್ಮತೈತಿ. ಕ್ರಿಯಾಶಕ್ತಿ ಹೊರಹೊಮ್ಮದ್ರ ಇವ್ರು ಎಲ್ಲೋ ಯಾವ ಮೂಲೆ ಒಳಗೋ ಎಲ್ಲೋ ಗಾರ್ಡನ್ದೊಳಗೆ ಕೂತ್ರ ಸಹಿತ ಇವ್ರ ಕ್ರಿಯಾತ್ಮಕ ಶಕ್ತಿ ಎಲ್ಲಿ ಹೋಗ್ತೈತಿ ಅಂದ್ರೆ ಅಲ್ಲಿ ಮಕ್ಕಳ ಮ್ಯಾಗ, ಮನೆಯೊಳಗ ನಮ್ಮ ಮಕ್ಕಳ ಮ್ಯಾಗ, ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳ ಮ್ಯಾಗ, ಬಂಧು ಬಾಂಧವರ ಮ್ಯಾಗ ಅದು ಕ್ರಿಯೆ ಮಾಡ್ತೈತಿ. ಅನುಭವ ಹೇಳ್ತೈತಿ. ಇದು ಸತ್ಸಂಗದ ಅನುಭವ.
ಇದು ಸತ್ಯ ಹೇಳ್ತಾರೆ, ಸತ್ಸಂಗದಿಂದ ಇದು ಸಾಧ್ಯ ಐತೆ. ಮತ್ತು ಇದು ಸತ್ಸಂಗವನ್ನ ನಾವು ಮಾಡಲಾರ್ದನೆ ಇದನ್ನ ತ್ಯಾಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸತ್ಸಂಗ ಇರಲೇ ತ್ಯಾಗ ಬರಂಗಿಲ್ಲ. ಯಾಕಂದ್ರೆ ನಾವು ಅಂಟುಕೊಂಡಿದ್ದೇವು, ಬಹಳ ಅಂಟುಕೊಂಡಿದ್ದೇವು. ಸಂಬಂಧದಿಂದ ಬಹಳ ಒಂದು ಏನಾಗ್ಬಿಟ್ಟಿದ್ದು, ಸಿಗಿಬಿದ್ದು ಆಲೋಚನೆಗಳನ್ನ ಮಾಡ್ತೇವೆ ನಾವು ಸಿಗಿಬಿದ್ದುದ್ರಿಂದ. ಮತ್ತೆ ಅದರಿಂದ ನಾವು ಹೊರಗೆ ಬಂದು ನಿರ್ಲಿಪ್ತ ಆದೇವು ಅಂದ್ರೆ ಅಲ್ಲಿ ಚಿಂತನೆ ಮಾಡಕ್ ಶುರು ಮಾಡ್ತೇವೆ. ಚಿಂತನ ಇದು ಬಹಳ ಶ್ರೇಷ್ಠ ಅದ. ಇದು ಭೌತಿಕತ್ವದಲ್ಲಿ ನೋಡ್ರಿ, ಈ ಮನಸ್ಸ ಆಲೋಚನೆ ಮಾಡ್ತೈತಿ, ಬುದ್ಧಿ ವಿವೇಚನೆ ಮಾಡ್ತೈತಿ. ಅದಕ್ಕೆ ಕೊನೆಯದ ಪ್ರಶ್ನಾವಳಿ ಒಳಗೆ ನಾವೇನ್ ಹೇಳ್ತೇವೆ, ಮಕ್ಕಳನ್ನ ಆನಂದ ಪ್ರವೃತ್ತಿಗೆ ಬರ್ಬೇಕು. ಕೊನೆಯದಂತದ ಆನಂದದ, ಈ ಆನಂದನ ನಾವು ಅನುಭವಿಸ್ಬೇಕು. ಇವತ್ತ ಯಾವಾಗ ಅನುಭವಿಸ ಸಾಧ್ಯ ಇದೆ ಈ ಆನಂದನ? ಈ ಸತ್ಸಂಗದಿಂದ ನಿವೃತ್ತಿ ಜೀವನದೊಳಗೆ ನಾವು ಆನಂದನ ಅನುಭವಿಸ್ಬೇಕು ಬರ್ತೈತಿ. ಮತ್ತ ನಾವು ಈ ವೃತ್ತಿ ಜೀವನದೊಳಗ ಆನಂದನ ಅನುಭವಿಸಕ್ ಬರಂಗಿಲ್ಲ. ಶಾಲೆ ಹೋದೆ ಅಂದ್ರೆ ಮಕ್ಕಳ ಕಿರಿಕಿರಿ, ಮನೆಗೆ ಬಂದ್ರೆ ಎರಡು ಮಕ್ಕಳ ಕಿರಿಕಿರಿ, ಇಲ್ಲಿ ಆನಂದ ಅನ್ನೋದು ಇರೋದಿಲ್ಲ. ಅಲ್ಲಿ ಒಂದು ನಿಷ್ಠುರತೆ, ಒಂದು ಕರ್ತವ್ಯ ಮನೋಭಾವ, ಮಕ್ಕಳಿಂದ ಸಲಿಗೆಯಿಂದಿರೋದು, ಒಟ್ಟೆ ಮಕ್ಕಳು ಕೂಡ ಒಡನಾಟದೊಳಗಿರೋದು, ಅದರೊಳಗೆ ಆನಂದನ ಅನುಭವಿಸೋದು. ಮಕ್ಕಳು ಕೂಡ ಇದ್ದು, ಕೆಲವರು ಅದರೊಳಗೆ ಇದ್ದು ಅದರೊಳಗೆ ಆಡಿ ಮಾಡಿ ಆನಂದನ ಅನುಭವಿಸಿದ ಇವರು ನಿಜವಾದ ಶಿಕ್ಷಕರು. ಮಕ್ಕಳು ಕೂಡ ಆಡಬೇಕು. ಯಾಕಂದ್ರೆ ತಾವು ಸಹಿತ ಅದೇ ಲೆವೆಲ್ ಹೋಗ್ಬೇಕು. ಆ ಮಕ್ಕಳ ಲೆವೆಲ್ ಹೋಗಿ ಮಕ್ಕಳನ್ನ ಪಾಠ ಮಾಡ್ಬೇಕಂದ್ರೆ ಆ ಖುಷಿ ಇವತ್ತಿಗೂ ನಾನು ಅನುಭವಿಸಿದಂತಂದ್ರೆ, ಮಕ್ಕಳು ಕೂಡ ಅನುಭವಿಸಿದಂತ ಖುಷಿ ಇನ್ಯಾರು ಕೂಡ ಸಿಗುವುದಲ್ಲ. ಯಾವ ಸತ್ಸಂಗವನ್ನು ಮೀರಿಸ್ತಕ್ಕಂತ ಏನ್ ಖುಷಿ ಐತಲ್ಲ ಅದು ಮಕ್ಕಳ ಒಡನಾಟ ಅಂತ. ಅದ್ರ ಸಲುವಾಗಿ ನಾನು ನಿಮ್ಮೆಲ್ಲನ್ನ ಬೆಟ್ಟೋದಕ್ಕನ್ನ ಈ ಜೀವನ, ನಿವೃತ್ತಿ ಜೀವನ ಹೆಂಗ್ ಕಳೆಯುತ್ತೆ ಅಂದ್ರೆ ನಿಜವಾಗಿ ಕಲ್ಪನಾ ತ್ಯಾಗ ಮಾಡಿ, ಕಲ್ಪನಾ ತ್ಯಾಗ ಮಾಡಿ ಆನಂದವಿರೋದು. ಯಾಕಂದ್ರೆ ಈ ಧರ್ಮಶಾಲೆ ಒಳಗ ನಮ್ ಹಿಂದೆ ಎಷ್ಟೋ ಮಂದಿ ಹೋಗ್ಯಾರ. ಈಗ ನಾವು ಹೋಗೋರಿದ್ದೇವು. ಇದನ್ನು ನಮಗ್ ಗೊತ್ತಿತ್ತಪ್ಪ ಅಂದ್ರೆ ಏನಾಗ್ತೈತಿ, ನಿಜವಾಗಿ ನಮಗ್ ಕಲ್ಪನಾ ತ್ಯಾಗ ಆಗ್ತೈತಿ. ಅದಕ್ಕ ಕೃಷ್ಣ ಪರಮಾತ್ಮ ಹೇಳ್ಯಾನ, ಸಮಯ ಇಲ್ಲ ಆದ್ರೂ ಸಹಿತ ಪಾಸ್ ಆಗಿ ವಿಷಯವನ್ನ ಮುಕ್ತ ಮಾಡ್ತೀನಿ. ಕೃಷ್ಣ ಪರಮಾತ್ಮ ಏನ್ ಹೇಳನ್ನ, ಗತಸಂಗ ಇರಬೇಕು, ಗತಸಂಗ ಇರಬೇಕು. ಭಗವಂತನಲ್ಲಿ ಏನಿರ್ಬೇಕಪ್ಪ ಅಂದ್ರ ಪ್ರೇಮ ಭಾವ ಇರಬೇಕು, ವಿನಮ್ರ ಭಾವ ಇರಬೇಕು. ಮತ್ತ ನಮ್ಗೆ ಏನಿರ್ಬೇಕಪ್ಪ ಅಂದ್ರೆ ಸಮನ್ವಯ ಗುಣ ಇರಬೇಕು ಅಂತ ಹೇಳಿದ ಅರ್ಜುನ. ಮತ್ತ ಸಮನ್ವಯ ಗುಣ ಇತ್ತು ಅಂತಂದ್ರ ನೀ ಏನ್ ಮಾಡ್ತಿ ಅಂದ್ರ ಇದರಿಂದ ನೀ ಮುಕ್ತ ಆಗಿ ಅಂದ್ರ ಯಾವ ಸಂಬಂಧದೊಳಗೆ ನೀ ಸಿಗಿಬೀಳುದಿಲ್ಲ. ಇಲ್ಲ ಅಂದ್ರೆ ನೀ ಸಂಬಂಧದೊಳಗೆ ಸಿಗಿಬಿದ್ದು ನೀನ್ ಈ ದುಃಖವನ್ನ ಅನುಭವಿಸ್ತಿ. ಅದಕ್ಕೆ ನೀ ಏನ್ ಮಾಡು, ಈ ಸಂಬಂಧದೊಳಗ ಹೆಂಗ್ ಮಾಡೋದಂದ್ರ ಕೆಟ್ಟದನ್ನ ಒಳ್ಳೆಯದನ್ನ ಎರಡೂ ನೀ ಸಮನಾಗಿ ಕಾಣು ಅಂತ ಹೇಳಿ ಅವ ಅರ್ಜುನ ಹೇಳಿದ್ರೆ, ಇದಕ್ಕೇನಂತ ಸಮಯ ಗುಣ ಆ ಚಲೋ ಆಯ್ತಂದ್ರೆ ಖುಷಿ ಇರೋದು. ನಮ್ಗೆ ಬಹಳ ಏನಾದ್ರು ಕೆಟ್ಟ ಆಯ್ತು ಅಂದ್ರೆ ದುಃಖ ಅನುಭವಿಸುವುದು. ಇದು ನಮ್ಮ ಜೀವನಕ್ಕೆ ಏನಾಗ್ತೈತನ್ನ ಆನಂದ ಅನುಭವಿಸ್ಬೇಕು, ಅಡ್ಡು ಬರ್ತೈತಿ. ನಿಜವಾಗಿ ನಾವು ಕಲ್ಪನಾ ತ್ಯಾಗ ಮಾಡಿ ಸಂಬಂಧ ಗುಣವನ್ನು ಬೆಳೆಸುತ್ತಾ ಏನ್ ಮಾಡಬೇಕು, ಈ ಜೀವನದೊಳಗ ಕಲ್ಪನಾವನ್ನು ತ್ಯಾಗ ಮಾಡಿ ಆ ಭಗವಂತನ ತತ್ವದ ಕಡೆ ನಾವು ಹೋದೇವಂತಂದ್ರೆ ಈ ಜನ್ಮ ಏನಾಗ್ತದೆ, ಸಾರ್ಥಕ ಆಗ್ತದ ಅಂತ ಹೇಳಿ. ಸಮಯ ಬಹಳ ಇದೆ, ಹೋಗ್ಲಿಕ್ಕೆ ಹೋಗ್ಲಿಕ್ಕೆ ಸನ್ಮಾನ ಬಹಳ ಮಹತ್ವದೈತೆ. ಅಂದ್ರೆ ಪ್ರೀತಿಯನ್ನ ತೋರಿಸೋದು, ಪ್ರೇಮ ಭಾವ ಎಲ್ಲ ನಾವು ನೋಡಿದೆವು. ಇಲ್ಲ ನಿಮ್ಮ ಆದರ್ಶ ನಡೆದು ಒಂದು ಇರ್ತಕ್ಕಂತ ಒಂದು ಮಹತ್ವ ಅಂದ್ರೆ ಎಂತ ಒಂದು ಸತ್ಸಂಗದ ನಾಯಕ ನಾವಿ ಎಷ್ಟು ಪ್ರೀತಿಯಿಂದ ನೀವೆಲ್ಲ ಹೇಳ್ತೀರಿ ಅಂತ ಹೇಳಿ ನಮಗೂ ಬಹಳ ಖುಷಿ ಅನ್ಸಲ್ಲ. ನಾವು ಏನೇ ಕಾರ್ಯಕ್ರಮ ಸತ್ಸಂಗದ ಏನೇ ಮಾಡಬೇಕಲ್ಲ ಅದಕ್ಕೆ ಹೋಗಿ ಎಲ್ಲರಿಗೂ ಕರ್ಕೊಂಡ್ ಬರಬೇಕು ಅನ್ನೋದು ಭಾವ ಬರ್ಲಾಗತ್ತೈತಿ. ಅದಕ್ಕೆ ನಾವು ಏನಾದ್ರು ಅಧ್ಯಾತ್ಮದ ಒಂದು ಏನಾದ್ರು ಕಾರ್ಯಕ್ರಮ ಇದ್ರು ಸಹಿತ ನಾವು ಕರೆ ಮಾಡ್ತೇವೆ. ಬಂದು ನಾವು ನೀವು ಈ ಸಲ ಬಂದಿರು ಕೆಲವೊಂದು ಯೋಗ ಇದ್ರೊಳಗ ಕಳಿಸ್ಕೊಟ್ರಿ, ಕೆಲವೊಬ್ರಿಗೆ ಶಿಕ್ಷಕರು ಬಂದು ಯೋಗ ಇದ್ರೊಳಗ ಪಾಲ್ಗೊಂಡ್ರು. ಬಹಳ ಖುಷಿ ಅನ್ನಿಸ್ತು. ಈ ಎಲ್ಲಾ ಕಾರ್ಯಕ್ರಮ ಬಹಳ ಪ್ರೀತಿಯನ್ನು ಮಾಡಿದ್ರಿ. ನಮಗೂ ಕೂಡ ಕೆಲಸ ಸನ್ಮಾನ ಮಾಡಿ
ಮಾತಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಾರೆ ನಮ್ಮೆಲ್ಲರಿಗೂ ಹಾಗೂ ಆಗ್ಮೇಡ್ ಸರ್ ಅವರಿಗೂ ಅವರೆಲ್ಲ ಒಂದು ಸಮಾಜ ಬದುಕು ಎಲ್ಲ ಗುರುವೊಂದಕ್ಕೂ ಆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ನಾವು ಹಾರೈಸಿ ಎರಡು ಮಾತುಗಳನ್ನು